ಸೊ ಫ್ಯಾಮ್ ನಾ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ಮೆಟ್ರೋದಾಗ ಕರ್ಕೊಂಡು ಹೊಂಟೀನಿ ಎಲ್ಲರಿಗೂ. ನಾವು ಯಾವಾಗಾರ ಬೆಂಗಳೂರು ಮುಟ್ತೀನಿ ಅನ್ಸಾಗತೈತಿ, ಗೊತ್ತಿಲ್ಲ ವಾಟ್ ಹ್ಯಾಪನ್ಸ್, ವೆನ್ ಹ್ಯಾಪನ್ಸ್, ವಾಟ್ ಎವರ್ ಹ್ಯಾಪನ್ಸ್. ಇರೋದೇ ಒಂದು 4,000 ಪೋಸ್ಟ್, ಅದಕ್ಕೆ ಒಂದು 4ರಿಂದ 4.5 ಲಕ್ಷ ಜನ ಕ್ರಿಯೇಟರ್ಸ್ ಅದಾರ. ಸೊ ನೋಡೋಣ, ಹೋಪ್ ಫಾರ್ ದಿ ಬೆಸ್ಟ್. ಯಾರು ಹಾರ್ಡ್ ವರ್ಕ್ ಮಾಡಿರ್ತಾರ ಅವರಿಗೆ ನೀಟಾಗಿ ಸಕ್ಸಸ್ ಸಿಗ್ಲಿ ಅಂತ ದೇವ್ರಿಗೆ ಕೇಳ್ಕೊಳ್ಳೋಣ. ಆ್ಯಂಡ್ ನಮ್ಮ ಮ್ಯಾಗ ಒಂಚೂರು ದೇವರ ಆಶೀರ್ವಾದ ಇರಲಿ. ಬಾಕಿ ಬರು ಜನ್ಮಕ್ಕೂ ಬೇಕು ಈ ಪ್ರೀತಿಯು, ನಿನ್ನ ಅನುಲಾಪ ಮಾತಲ್ಲಿ ನಾ ತೇಲ. ಸೊ ಫ್ರಮ್ ನಿನ್ನೆ ಬ್ಲಾಗ್ದಾಗ ಹೇಳಿದ್ದೆ ನಾನು ಬೆಂಗಳೂರಿಗೆ ಹೊಂಟೇನೆ ಅಂತ. ಸೊ ಇವಾಗ ಆಲ್ರೆಡಿ ಬಸ್ದಾಗಿದ್ದೀನಿ. ಸೊ ಇಲ್ಲಿ ಏನೇನು ಹಾಕೈತೆ ಹಾಕಿಕದ ತೋರಿಸ್ತೀನಿ. ಜೋರಾಗಿ ಮಾತಾಡೋಕ್ಕಾಗಂಗಿಲ್ಲ, ಯಾಕಂದ್ರೆ ಬಾಜು ಇರೋರು ಡಿಸ್ಟರ್ಬ್ ಮಾಡಬಾರ್ದು. ಸೊ ಲಾಸ್ಟ್ ಸಿಟ್ಟು ನಂದು 5 ರೂಪಾಯಿ ಹೊಡ್ಕೊಬರ್ಕಾಗ್ತೈತಿ. ಸೊ ನೋಡೋಣ ಅಂತ ಹಂಗೆ ಹಾಕೈತೆ ಹಾಕಿಕ ತೋರಿಸ್ತೀನಿ. ಈ ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಇರಬೇಕು ಅಲ್ಲಿ ಹೋಗಿ ನಾನು ಏನೇನು ಮಾಡ್ತೀನಿ ಹಾಕಿಕ ತೋರಿಸ್ತೀನಿ. ನಾಳೆ ಎಕ್ಸಾಮ್ ಐತಿ. ಸೊ ಒಂಚೂರು ಓದ್ಕೋಬೇಕು ಅನ್ಸಾಕತೈತಿ, ಮನಸ್ಸು ಯಾಕೋ ಗೊತ್ತಿಲ್ಲ, ಓದ್ಬೇಕು ಅನ್ಸಾಕತೈತಿ. ಸೊ ಇವಾಗ ಚಾಟ್ GPT ಓಪನ್ ಮಾಡ್ತೀನಿ, ಏನು ಇಂಪಾರ್ಟೆಂಟ್ ಕ್ವೆಶನ್ಸ್ ಏನದಾವು ನೋಡೋಣ ಅಂತ. ಆ್ಯಂಡ್ ಬಸ್ ನೋಡ್ರಿ ಹಿಂಗೆ ಐತಿ, ತಿಳಿವಲ್ತ್ರಿಪ್ಪ. ಇಷ್ಟು ದಿವಸ ಅದೇನೋ ಸೀರಿಯಸ್ನೆಸ್ ಇರಲಿಲ್ಲ, ಏನೋ ಮಾಡ್ಬೇಕು ಅಂತ. ಮತ್ತು ಇವಾಗ ಸೀರಿಯಸ್ನೆಸ್ ಬಂದೈತಿ ಮತ್ತು ಆಲ್ರೆಡಿ ಕಾಲ ಭಾಳ ಮಿಂಚೋಗೈತಿ, ಏನು ಮಾಡೋಕ್ಕಾಗಂಗಿಲ್ಲ. ಸೊ ನೋಡೋಣ ಅಂತ ಮುಂದೆ ಏನೇನು ಆಕೈತಿ. ಆ್ಯಂಡ್ ಬಾಜು ಇವರು ಅಣ್ಣ ಕುಂತಾರ. ಸೊ ಒಂದು ನೀಟಾಗಿ ಫ್ರೆಂಡ್ಲಿಯಾಗಿ ಮಾತಾಡತ್ತಾರ. ಸೊ ಟೈಮ್ ಪಾಸ್ ಆಗ್ತೈತಿ. ನಂಗಂತೂ ಬಸ್ದಾಗ ನಿಂತು ಬಂದಿಲ್ಲ. ನೋಡೋಣ ಅಂತ ಮುಂದೆ ಏನೇನು ಆಗ್ತೈತಿ, ವೇಟ್ ಮಾಡ್ತಾ ಇರಿ. ಫ್ಯಾಮಿಲಿ, ಬಸ್ ಇವಾಗ ಬಿಟ್ಟೈತಿ. ಟೈಮ್ ನೋಡ್ಬೋದು ನೀವು, ಆಲ್ರೆಡಿ ಇವಾಗ 9:20 ಆಗೈತಿ. ಇವಾಗ ಬಸ್ ಬಿಟ್ಟೈತೆ ಅಂದರೂ ನಾಳೆ ಬೆಳಗ್ಗೆವರೆಗೂ ನನ್ನ ಜರ್ನಿ ಹಂಗೆ ಇರ್ತೈತಿ. ಸೊ ಬೆಂಗಳೂರು ನಮ್ಮ ಇಲ್ಕಲ್ಲಿದ್ರೆ ಬೆಂಗಳೂರು 450 ಕಿಲೋಮೀಟ್ರ್ ಐತಿ. ನೋಡೋಣ ಅಲ್ಲಿ ಹೋಗೋವರೆಗೂ ಹಾಕಿಕೈತಿ ಏನೇನು ಆಕೈತಿ. ಮೇ ಬಿ ಐ ಥಿಂಕ್ ನಾಳೆ ಬೆಳಗ್ಗೆ 6 ಗಂಟೆ ಆಗ್ಬಹುದು. ಸೊ ವೇಟ್, ಹೋಪ್ ಫಾರ್ ದಿ ಬೆಸ್ಟ್. ಆ್ಯಂಡ್ ಜಲ್ದಿ ರೀಚ್ ಆಗೋಣ, ಆಮೇಲೆ ಹಾಕಿಕತ್ ನೋಡೋಣ ಅಂತ. ಆ್ಯಂಡ್ ಇವಾಗ ಒಂದು ಡೀಪ್ ಸ್ಲೀಪ್ ಹೋಗೋಣ, ಆಮೇಲೆ ಹೊಸಪೇಟೆ ಹೋಗಿ ನಿಂದ್ರಿಸ್ತಾರೆ, ಅದಾದ್ಮೇಲೆ ಹಾಕಿಕತ್ ನೋಡೋಣ ಅಂತ. ಫ್ಯಾಮ್ಲಿಗ ಆಲ್ರೆಡಿ ನಾವು ಹೇಳಿದ್ರೆ ಕುಸ್ತಿ ಒಳಗದೀವಿ. ಸೊ ಇಲ್ಲಿ ಅಣ್ಣ ನಂಗೆ ಭಾಳ ಸಪೋರ್ಟಿವ್ ಆಗಿದ್ದಾರೆ. ಸೊ ಭಾಳ ಖುಷಿ ಆಗೈತಿ. ಒಬ್ರು ನನ್ನ ಕಂಪ್ನಿ ಅದಾರ ಅನ್ನೋದಕ್ಕೆ. ಸೊ ಅವರು ಬೆಂಗಳೂರಿಗೆ ಬರ್ತಾರೆ. ಟೈಮ್ ಈಗ ಆಲ್ರೆಡಿ 10 ಗಂಟೆ ಆಗೈತಿ. ನಾವು ಕುಸ್ತಿ ಐ ಥಿಂಕ್ ಬೆಂಗಳೂರಿಗೆ ಹೋಗ್ಲಿ 6:30 7 ಗಂಟೆ ಆಗ್ತೈತಿ. ನೋಡೋಣ ಅಂತ ಅಲ್ಲಿ ಏನೇನು ಆಕೈತಿ ಹಾಕಿಕತ್ತೆ. ಸೊ ಈ ವ್ಲಾಗ್ ಭಾಳ ಮಜಾ ಇರ್ತೈತಿ, ಬಟ್ ಕೆಟ್ಟ ಬ್ಯಾಸರ ಆಗತೈತಿ. ಈಗ ಸೊಳ್ಳಿ ಅದು ಭಾಳ ಅದಾವ ಇಲ್ಲೇ. ಸೊ ನೋಡೋಣ ಅಂತ ವೇಟ್ ಮಾಡ್ತೀರಿ. ನೆಕ್ಸ್ಟ್ ಸ್ಟಾಪ್ ಡೈರೆಕ್ಟ್ ಊಟಕ್ಕೆ ನಿಂದ್ರಿಸ್ತಾರೆ. ಅದಾದ್ಮೇಲೆ ಒಂದು ಟೈಮ್ ಶಿರಾದಾಗ ಟೀ ಕುಡಿಯೋಕೆ ನಿಂದ್ರಿಸ್ತಾರೆ. ಅದಾದ್ಮೇಲೆ ಬೆಂಗಳೂರು ಡೈರೆಕ್ಟ್. ಸೊ ನೋಡೋಣ ಅಂತ. ನಾವೀಗ ಹೊಸಪೇಟೆ ನಿಯರ್ ಅದೇವಿ. ಬಟ್ ಏನು ಟೀ ಬ್ರೇಕ್ ಊಟದ ಬ್ರೇಕ್ ಅಂತ ಕೊಟ್ರ. ಬಟ್ ಇಲ್ಲೇನೋ ಊಟ ಗಿಟ ನಮಗೆ ಸದ್ಯ ಆಗಂಗಿಲ್ಲ, ಯಾಕಂದ್ರೆ ಊಟ ಅದೆಲ್ಲ ಮನೆ ಮಾಡ್ಕೊಂಬಂದಿವಿ. ಕ್ಯಾಮ್ರಾ ಎಲ್ಲರೂ ಮುಂದೆ ಎದ್ಬೇಕಂದ್ರೆ ಒಂಚೂರು ಮುಜುಗರ ಅನ್ಸಾಗತೈತಿ. ಸೊ ನೋಡೋಣ ಅಂತ ಎಷ್ಟೊತ್ತಿಗೆ ಹೋಗ್ತೀವಿ, ಏನೇನು ಹಾಕಿವಿ. ಹೆವಿ ನಿದ್ದೆ ಬರಾಗೈತ್ರಿ, ಬಟ್ ಏನು ಮಾಡೋಕೆ ಆಗಂಗಿಲ್ಲ. ಊರ್ ಬಿಟ್ಟು ಬಂದಿವಿ ಅಂದಮೇಲೆ ನಿದ್ದೆ ಕಂಟ್ರೋಲ್ ಮಾಡಲೇಬೇಕು. ಸೊ ಎಷ್ಟು ಬಸ್ ನಿಂತಾವ ನೋಡ್ರಿ, 1 2 3 4. ಆ್ಯಂಡ್ ಎಲ್ಲರೂ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಾರ. ನಮಗೆ ಊಟ ಗಿಟ ಎಲ್ಲ ಅಡ್ಜಸ್ಟ್ ಆಗಂಗಿಲ್ಲ. ಸೊ ನಾವು ವಾಕಿಂಗ್ ಮಾಡಕತ್ತೀವಿ ನಿದ್ದೆ ಬರಬಾರ್ದು ಅಂತ. ಸೊ ನೋಡೋಣ ಅಂತ. ನಿದ್ದೆ ಮಾಡ್ತೀವೋ ಮಾಡಂಗಿಲ್ಲೋ ಅದು ಕಂಟಿನ್ಯೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಐ ಥಿಂಕ್ ನಾನು ನಿದ್ದೆ ಮಾಡ್ತೀನಿ, ಯಾಕಂದ್ರೆ ನಂಗೆ ನಿದ್ದೆ ಇರಲಿಲ್ಲ ನಡೆಯಂಗಿಲ್ಲ. ಸೊ ಅಪ್ಪ ಜಲ್ದಿ ಟೈಮ್ ಆದ್ರೆ ಸಾಕ್ರಿಪ್ಪ, ಬೆಳೆ ಕರೆದು ಬಿಟ್ರೆ ನಾವು ಯಾವಾಗಾರ ಬೆಂಗಳೂರು ಮುಟ್ತೀನಿ ಅನ್ಸಾಗತೈತಿ, ಗೊತ್ತಿಲ್ಲ ವಾಟ್ ಹ್ಯಾಪನ್ಸ್, ವೆನ್ ಹ್ಯಾಪನ್ಸ್, ವಾಟ್ ಎವರ್ ಹ್ಯಾಪನ್ಸ್. ನೋಡೋಣ ಅಂತ ವೆಯ್ಟ್ ಮಾಡೋಣ ಅಂತ. ಇಲ್ಲಿ 10:30 ಪೌಣೆ 11ಕ್ಕೆ ನಿಂತಿದ್ರಿ ಬಸ್, ಇನ್ನೂ ಬಿಟ್ಟಿಲ್ಲ. ಸೊ ಟೈಮ್ ಆಲ್ರೆಡಿ 11:30 ಆಗೈತಿ, ಇನ್ನೂ ಇಲ್ಲೇ ಇದೀವಿ. ಡಿಸ್ಪ್ಯಾಚ್ ಆಗ್ಬೇಕಂತ ಮನಸ್ಸು ಮಾಡಕತ್ತಾರ, ಇನ್ನು ಮುಂದೆ ಹೊಂಟಿಲ್ಲ. ಸೊ ನೋಡೋಣ ಅಂತ. ಇನ್ನು ಯಾವಾಗ ಹೋಗ್ತಾರ, ಇದಾದ್ಮೇಲೆ ಎಲ್ಲಿ ಸ್ಟಾಪ್ ಆಗ್ತೈತಿ, ಏನೇನು ಹಾಕಿಕತ್ತೆ, ಏನೋ ಲಿಟ್ರಲಿ ಗೊತ್ತಿಲ್ಲ. ಸೊ ನೋಡೋಣ ಅಂತ. ನಾವು ಆಲ್ರೆಡಿ ಬೆಂಗಳೂರಿಗೆ ಬಂದು ತಲುಪಿಬಿಟ್ಟಿವಿ. ನೋಡ್ಬೋದು ನೀವು ಇಲ್ಲೇ. ಸೊ ನಾನು ಎಲ್ಲೇ ಮಲ್ಕೊಂಡ್ಬಿಟ್ಟಿದ್ದೆ ಅಂದ್ರೆ ಡಾಬಾದಾಗ ಮಲ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ಎಚ್ಚರನ ಆಗಿಲ್ಲ ಅದು. ಆಮೇಲೆ ಟೀ ಕುಡಿಬೇಕು, ಶಿರಾದಾಗ ಟೀ ಕುಡಿಬೇಕು ಅಂತ ಪ್ಲಾನ್ಸ್ ಮಾಡಿದ್ದೆ. ಬಟ್ ಅದು ಏನು ಎಚ್ಚರನ ಆಗಿಲ್ಲ, ಅಲ್ಲೇ ಮಲ್ಕೊಂಡ್ಬಿಟ್ಟೀನಿ. ಸೊ ಇವಾಗ ನಾವು ಯಾವ ಏರಿಯಾದಾಗ ಇದೀವಿ ಅನ್ನೋದು ಗೊತ್ತಿಲ್ಲ. ಜಸ್ಟ್ ಇಲ್ಲಿ ಯಾವುದೋ ಒಂದು ಅಪಾರ್ಟ್ಮೆಂಟ್ ಮುಂದೆ ದೃಶ್ಯರ. ಸೊ ನಾನು ಮೆಜೆಸ್ಟಿಕ್ಕಿಗೆ ಲೊಕೇಶನ್ ಹಾಕಿನಿ. ಅಲ್ಲಿಗೆ ಹೋಗಕ್ಕೆ ಇನ್ನೂ 46 ಕಿಲೋಮೀಟರ್ ಬೇಕು. ಜಸ್ಟ್ 20 ಕಿಲೋಮೀಟರ್ ಐತಿ. ಅದು ಮೆಜೆಸ್ಟಿಕ್ ಇರೋದೇ ಇನ್ನೂ 20 ಕಿಲೋಮೀಟರ್ ಐತಿ. ಸೊ ಆವಾಗಲೇ 35 ಕಿಲೋಮೀಟರ್ ಇತ್ತು. ಅಲ್ಲಿಗೆ ಹೋಗಕ್ಕೆ 1.5 ತಾಸು ಅಂತ ತೋರ್ಸಾಗುತ್ತೆ. ಇವಾಗ ಇನ್ನೂ 20 ಕಿಲೋಮೀಟರ್ಸ್ ಐತಿ. 46 ಮಿನಿಟ್ಸ್ ಬೇಕಂತ ಹೇಳ್ಯಾರ. ಸೊ ವೇಟ್ ಮಾಡ್ರಿ, ಅಲ್ಲಿ ಹೋಗಿ ಅಲ್ಲಿ ಏನೇನು ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ. ಬಟ್ ಬೆಂಗಳೂರು ಬಂದ್ವಿ. ಬೆಂಗಳೂರು ಹೋಗ್ಬೇಕನ್ನೋ ಭಾಳ ಆಸೆ ಆಯ್ತು. ಸೊ ಆಲ್ರೆಡಿ ಇವಾಗ ಬೆಂಗಳೂರದಾಗ ಅದೀನಿ. ಅದು ಏನು ಅಷ್ಟು ಫೀಲ್ ಆಗೋದಿಲ್ಲ. ನೋಡೋಣ ಅಂತ ಹೋಗಿ ಫ್ಯಾಮಿಲಿ. ನಾನು ಬೆಂಗಳೂರಿಗೆ ಬಂದಿದ್ದು 5 ಗಂಟೆಗೆ. ಬಟ್ ಇನ್ನು ಮೆಜೆಸ್ಟಿಕ್ ಮುಟ್ಬೇಕಂದ್ರೆ ಇನ್ನೂ 1 ಅವರ್ ಇರಬೇಕು, ಯಾಕಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಐತಿ. ಅಪ್ಪ ಬೆಂಗಳೂರಾಗ ಜೀವನ ಮಾಡೋದು ಭಾಳ ಆಗ್ರಹ ಇಲ್ರಿಪ್ಪ, ಎಲ್ಲ ಭಾಳ ಕಷ್ಟ ಐತಿ. ಅವ್ರು ಸಣ್ಣ ಸಂದೆ ಹೊಂಟಾರಿ ಬೈಕ್ನವ್ರೆಲ್ಲರೂ. ಸೊ ಅದೊಂದು ವಿಡಿಯೋ ಹಾಕ್ತೀನಿ ನೋಡ್ಕೊಂಬಾರಿ.
ಸೊ ಫ್ಯಾಮಿಲಿ ನಾವು ಫೈನಲಿ ಮೆಜೆಸ್ಟಿಕ್ಗೆ ಬಂದಿವಿ ಬಿಕಾಸ್ ಆಫ್ ಒಂದು ಎಕ್ಸಾಮ್ ಇರೋ ಕಾರಣಕ್ಕೆ ಬಂದಿದ್ದೆ. ಇನ್ನೂ ವ್ಲಾಗ್ ನಾನು ಶುರು ಮಾಡಿಲ್ಲ, ಮೀನ್ಸ್ ಇನ್ನೂ ಇಂಟ್ರೋ ಕೊಟ್ಟಿಲ್ಲ. ಆ್ಯಂಡ್ ಬೆಂಗಳೂರು ಮೇನ್ ಗೇಟ್ ಹತ್ರ ಒಳಗೆ ಬರೋಕೆ 1.5 ತಾಸು ಆಗೈತೆ. ಸೊ ಇವಾಗ ಟೈಮ್ ಆಲ್ರೆಡಿ 6 ಗಂಟೆ 36 ನಿಮಿಷ. ನಾವು ಬಂದಿದ್ದು 4 ಗಂಟೆ 53 ನಿಮಿಷ. ಅಲ್ಲಿಂದ ಇಲ್ಲಿ ಬರೋದೇ 1.5 ತಾಸು ಅಂದ್ರೆ ಯಪ್ಪ ಏನು ರೀ. ಆ ಡೈಲಿ ಲೈಫ್ ಇಲ್ಲಿ ಲೀಡ್ ಮಾಡೋದು ಭಾಳ ಕಷ್ಟ ಐತಿ. ಸೊ ಇವಾಗ ಫಸ್ಟ್ ನೆಲಕ್ಕೆ ಬಲಗಾಲಿಟ್ಟು ಹೋಗೋಣ, ಬಲಗಾಲಿಟ್ಟು ಅಲ್ಲೇ ಇಂಟ್ರೋ ಕೊಡ್ತೇನೆ ಅಂತ ವೆಟ್ ಮಾಡ್ತಾ ಇದ್ದೆ. ಅಯ್ಯಪ್ಪ. ಸೊ ಫ್ಯಾಮಿಲಿ ಫೈನಲಿ ಬಂದಿದ್ದಾಗೈತಿ. ಎಲ್ಲಂದ್ರೆ ನಾವು ಅಲ್ಲಿ ಇವಾಗ ಮೆಜೆಸ್ಟಿಕ್ದಾಗ. ಆ್ಯಂಡ್ ಇಲ್ಲಿದ್ದ ಮುಂದೆ ಎಲ್ಲಿ ಹೋಗ್ಬೇಕು ನೋಡೋಣ. ಒಬ್ಬ ಫ್ರೆಂಡಿಗೆ ಕಾಲ್ ಮಾಡೋಣ, ಅವ ಎಲ್ಲಿ ಹೇಳ್ತಾನೆ ಅಲ್ಲಿ ಹೋಗೋಣ. ಇಲ್ಲ ಊಬರ್ ಓಲಾ ಏನಾದರೂ ಬುಕ್ ಮಾಡ್ಕೊಂಡು ನಮ್ಮ ಎಕ್ಸಾಮ್ ಸೆಂಟ್ರಿಗೆ ಹೋಗೋಣ ಅಂತ. ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಹುಡುಗನಿಂದ ನಮಸ್ಕಾರ ಅಂತ ಆಯ್ತಾ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಫ್ಯಾಮಿಲಿ ಭಾಳ ದಿವಸದಲ್ಲಿ ಅನ್ಕೊಂಡಾಗತ್ತಿದ್ದು ಯಾವಾಗ ನಾನು ಎಕ್ಸಾಮಿಗೆ ಅಪ್ಲಿಕೇಶನ್ ಹಾಕಿದೆ ಯಾವತ್ತು ಅನ್ಕೊಂಡೆ. ಸೊ ಇಂಟ್ರೋ ನಾನು ಬೆಂಗಳೂರು ಒಳಗಡೆ ಕೊಡ್ಬೇಕಂತ. ಸೊ ಬೆಂಗಳೂರು ಒಳಗೆ ಕೊಟ್ಟೆ. ಆ್ಯಂಡ್ ನನ್ನ ಆಸೆನೂ ಫುಲ್ಫಿಲ್ ಆಗೈತಿ. ಆ್ಯಂಡ್ ಇಷ್ಟ ಆಗೊಂದು ಜನ ಇಲ್ಲಿ ಅದಾರ. ಸೊ ಹಿಂದೆಲ್ಲ ಭಾಳ ಐತಾರೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಐತಿ. ಸೊ ಇವಾಗ ನಮ್ದು ಏನೇನು ಕೆಲಸ ಇದಾವೆ ಒಂಚೂರು ಕೆಲಸ ಮುಗಿಸೋಣ. ನನ್ನ ಫ್ರೆಂಡ್ ಬರ್ತಾನೆ ಅಂತ ಹೇಳ್ಯಾರ, ಗೊತ್ತಿಲ್ಲ. ಮೇ ಬಿ ಅವ್ರದ್ದು ಎಕ್ಸಾಮ್ ಇರ್ಬೋದು. ಸೊ ಅವ್ರ ಎಕ್ಸಾಮ್ ಇದ್ರೆ ಅವರು ಬರೋಂಗಿಲ್ಲ, ನೋಡೋಣ ಅಂತ ವೇಟ್ ಮಾಡ್ತಾ ಇದ್ದೆ. ಸೊ ಫ್ಯಾಮ್ ಎಲ್ಲ ಫ್ರೆಶ್ ಅಪ್ ಆಗೈತೆ. ಇವಾಗ ಟಿಫಿನ್ ಮಾಡ್ಬೇಕು. ಆ್ಯಂಡ್ ಫಸ್ಟ್ ಕಾಲೇಜ್ ಹುಡ್ಕೊಣ. ಆ್ಯಂಡ್ ಡೈಲಿ ನಡ್ಕೊಂಡು ಹೋಗೋದಂತೂ ಆಗಂಗಿಲ್ಲ. ಸೊ ಇವತ್ತು ನಡ್ಕೊಂಡು ಹೋಗೋ ಪ್ರೋಗ್ರಾಮ್ ಇಟ್ಕೊಂಡಿನಿ. ಏನು ಭಾಳ ಇಲ್ಲರಿ, ಒಂದು 2-2.5 ಕಿಲೋಮೀಟ್ರ್ ಐತಿ ಮೆಜೆಸ್ಟಿಕ್ ಇದ್ರೆ ನನ್ನ ಎಕ್ಸಾಮ್ ಇರೋ ಸೆಂಟ್ರ್. ಸೊ ಹಿಂಗೈತಿ, ರೋಡ್ ಐತಿ, ನಡ್ಕೊಂಡು ಹೊಂಟೇನಿ. ಬಿಕಾಸ್ ಆಟೋ ಗಿಟೋ ಮಾಡ್ಕೊಂಡು ಹೋಗ್ಬೋದು, ಬಟ್ ಬೇಡ, ಮಾರ್ನಿಂಗ್ ಒಂದು ವಾಕ್ ನಡ್ಕೊಂಡು ಹೋಗ್ಬೇಕು ಅನ್ಸೈತೆ. ಮೆಟ್ರೋನು ಐತಿ, ಅದೇನೋ ನೆಸಸರಿ ಇಲ್ಲ ಅನ್ಸೈತೆ. ಸೊ ಬೈ ವಾಕ್ ಹೊಂಟೇನಿ. ಅಲ್ಲಿ ಹೋಗಿ ಟಿಫಿನ್ ಮಾಡೋ ಟೈಮ್ದಾಗ ಸಿಗ್ತೇನಂತ. ಇನ್ ಕೇಸ್ ನಮ್ಮ ಇಲ್ಕಲ್ಲಿ ಏನಾದ್ರು ಹಿಂಗೈತಿ ತಣ್ಣಗಿತ್ತು ಅಂದ್ರೆ ಭಾರಿ ಮಜಾ ಇರ್ತೈತಿ. ಬಿಕಾಸ್ ಇಲ್ಲೇನೋ ಡಿಸ್ಟರ್ಬೆನ್ಸ್ ಎಲ್ಲ ಕೇಳಕತ್ತಿರ್ಬೋದು ನೀವು. ಬರೀ ನಾ ಮಾತಾಡಕತ್ತಿದ್ದಕ್ಕೆ ಎಲ್ಲರೂ ಹೊಳ್ಳಿ ನೋಡಕತ್ತಾರ. ಅಷ್ಟು ಸೈಲೆಂಟ್ ಐತಿದೆ ಊರು. ನಡ್ದಂಗೆಲ್ಲ ಏನೋ ಬರೋದಿದ್ರೆ ಅದೇನು ಎಲ್ಲಿತ್ತು ಏನೋ ಕಾಲೇಜ್ ಗೊತ್ತಿಲ್ಲಂಗ. ಸೊ ನೋಡೋಣ ಅಂತ. ಎಕ್ಸಾಮ್ ಒಂದು ಚಲೋ ಆಗ್ಬಿಟ್ರೆ ಸಾಕ್ರಿಪ್ಪ. ಎಕ್ಸಾಮ್ ಒಂದು ಚಲೋ ಆಗಿ ಮುಂದೆ ಏನಾದರೂ ನೋಡ್ಕೊಳಕ್ ಬರ್ತೈತಿ. ಗೌರ್ಮೆಂಟ್ ಎಕ್ಸಾಮ್ ಅಂದ್ರೆ ಮತ್ತೆ ಹಂಗೆ ಇರ್ತೈತೆ, ಅದು ಏನು ಮಾಡೋಕೆ ಬರೋಂಗಿಲ್ಲ. ಸೊ ಅದು ಕಾಲೇಜ್ ಎಲ್ಲೈತಿ ಏನಂತ ಹುಡ್ಕಾಕತ್ತೀನಿ, ಸಿಗವಲ್ತು ಎಲ್ಲೂ. ಇಲ್ಲಕ್ಕೆ ಹಿಂಗೆ ಹೋಗಿ ಸ್ಟ್ರೇಟ್ ಆಗಿ ಲೆಫ್ಟ್ ಓಕೆ ಅಲ್ಲೈತಿ. ಅಲ್ಲಿ ಭಾಳ ಜನ ಅದಾರಲ್ರಿ, ಅಲ್ಲೈತಿ ಕಾಲೇಜ್. ಅಲ್ಲಿ ಹೋಗೋಣ, ಎಕ್ಸಾಮ್ ಬರೆಯೋಣ, ಮನೆಗೆ ಹೋಗೋಣ. ಸೊ ಫ್ಯಾಮ್ ನಂದು ಎಕ್ಸಾಮ್ ಸೆಂಟರ್ ಹೋಗಿ ಎಕ್ಸಾಮ್ದಾಗ ನಾನು ಬೆಂಚ್ ಎಲ್ಲೈತಿ ಅಂತ ನೋಡ್ಕೊಂಬಂದೆ. ಒಂಚೂರು ಲೈಟಾಗಿ ನಾಷ್ಟ ಮಾಡ್ಕೊಂಡು ವಾಪಸ್ ಎಕ್ಸಾಮ್ ಸೆಂಟ್ರಿಗೆ ಹೋಗೋಣ. ಒಂದು ಸ್ವಲ್ಪ ಏನಾದರೂ ಓದ್ಕೊಳ್ಳೋಣ ChatGPT ಥ್ರೂ. ಯಾಕಂದರೆ ಇಷ್ಟು ದಿವಸ ಏನೂ ಪ್ರಿಪೇರ್ ಆಗಿರಲಿಲ್ಲ. ಸೊ ನೋಡೋಣ, ಹೋಪ್ ಫಾರ್ ದಿ ಬೆಸ್ಟ್. ಫಸ್ಟ್ ಹೋಗಿ ಟಿಫಿನ್ ಮಾಡೋಣ. ಹೊಟ್ಟೆ ಭಾಳ ಹಸಿವಾಗೈತೆ. ಹೋಪ್ ನಾವು ಈಗ ಟಿಫಿನ್ ಮಾಡಕ್ಕೆ ಅದೇನೇನು ಸರ್ ಸ್ವಲ್ಪ ದೋಸೆ ತೊಗೊಂಡಿದ್ದಾರೆ. ಟಿಫಿನ್ ಮಾಡಿದ್ನಿ, ಆಮೇಲೆ ಹೋಗಿ ಕೆಲಸ ಏನೇನು ಇರ್ತೈತಿ ನೋಡೋಣ. ಹೇಳ್ಕೋಬೇಕು, ಓದ್ಬೋದಿಲ್ಲ ನಡೆಯಂಗಿಲ್ಲ. ಸೀರಿಯಸ್ ಆಗಿ ಇನ್ನು ಮುಂದಾದ್ರೂ ನಾವು ಸೀರಿಯಸ್ ಆಗಿ ಎಕ್ಸಾಮಿಗೆ ಪ್ರಿಪೇರ್ ಆಗೋದು ಕಲಿಬೇಕು. ಕೆಡಕ್ಕೆ ಬೆಂಕಿ ಹೋದಾಗ ನೀರು ಹಿಡ್ಕೊ ಬದ್ಲಿ ಫಸ್ಟ್ ಮುಂದೆ ಅಪಾಯ ಐತಿ ಅಂದಾಗ ನಾವು ಏನು ಮಾಡಬೇಕು ಅನ್ನೋದು ಕಂಡು ಹಿಡ್ಕೊಂಡಿರ್ಬೇಕಾಗೈತಿ. ಸೊ ಕಾಂಪಿಟೇಷನ್ ಭಾಳ ಐತಿ. ಆಮೇಲೆ ಸಿಗ್ತಾನೆ ನಮ್ದು ನಾಷ್ಟ ಅದು ಮಾಡೋದು ಮುಗಿತು ಅಂದ್ರೆ ಅದೇ ಟಿಫಿನ್ ಎಲ್ಲ ಮಾಡ್ಕೊಂಡ್ವಿ. ಇವಾಗ ಎಕ್ಸಾಮ್ ಸೆಂಟರ್ ಕಡೆ ಹೋಗ್ಬೇಕು. ಇರೋದೇ ಒಂದು 4,000 ಪೋಸ್ಟ್. ಅದಕ್ಕೆ ಒಂದು 4ರಿಂದ 4.5 ಲಕ್ಷ ಜನ ಕಾಂಪಿಟೇಟರ್ಸ್ ಅದಾರ. ಸೊ ನೋಡೋಣ, ಹೋಪ್ ಫಾರ್ ದಿ ಬೆಸ್ಟ್. ಯಾರು ಹಾರ್ಡ್ ವರ್ಕ್ ಮಾಡಿರ್ತಾರ ಅವರಿಗೆ ನೀಟಾಗಿ ಸಕ್ಸಸ್ ಸಿಗಲಿ ಅಂತ ದೇವ್ರಿಗೆ ಕೇಳ್ಕೊಳ್ಳೋಣ. ಆ್ಯಂಡ್ ನಮ್ಮಾಗ ಒಂಚೂರು ದೇವ್ರ ಆಶೀರ್ವಾದ ಇರಲಿ. ಸೊ ಫಸ್ಟ್ ಈಗ ಇನ್ನೊಂದು ಸಣ್ಣದ ಕೆಲಸ ಐತಿ, ಅದು ಮುಗಿಸ್ಕೊಂಡ್ ಬರೋಣ. ಅದು ಮುಗಿಸ್ಕೊಂಡ್ ಬಂದ ಎಕ್ಸಾಮ್ ಬರದ್ಮೇಲೆ ಸಿಗ್ತೇನಂತ. ಇಲ್ಲಿಗೆ ನಂದು ಎಕ್ಸಾಮ್ ಎಲ್ಲ ಮುಗಿತ. ಆ್ಯಂಡ್ ಅಚ್ಚುಕಟ್ಟಾಗಿ ಬರ್ದೀವಿ. ನೋಡಮ್ಮ, ಹೋಪ್ ಫಾರ್ ದಿ ಬೆಸ್ಟ್. ಆ್ಯಂಡ್ ಮತ್ತೊಮ್ಮೆ ಹೇಳ್ತೀನಿ, ಯಾರು ಹಾರ್ಡ್ ವರ್ಕ್ ಮಾಡಿರ್ತಾರ ಅವರಿಗೆ ಸಕ್ಸಸ್ ಸಿಗಲಿ. ಸೊ ಒಂದು ಸ್ವಲ್ಪ ನನಗೂ ಜಲ್ದಿನ ಸಿಗಲಿ. ಯಾಕಂದ್ರೆ ಭಾಳ ಗುದ್ದಾಡಕತ್ತೀನಿ ಸಕ್ಸಸ್ ಅಂತ. ಭೇಟಿಯಾಗಿದ್ದು ಖುಷಿ ಆದ. ಮತ್ತೆ ಹಿಂಗೆ ಭೇಟಿ ಆಗೋಣ ಅಂತ. ಹಾಂ, ಬಾಯ್. ಆರಾಮ ಆರಾಮಪ್ಪ. ಯಾರ್ಯಾರು ಬಂದಿರಿ? ನಾನು 3 ಜನ. ಆಯ್ಬ್ರು ಆರಾಮ? ಆರಾಮ. ಸೊ ಫ್ಯಾಮ್, ನಾ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ಮೆಟ್ರೋದಾಗ ಕರ್ಕೊಂಡು ಹೊಂಟೀನಿ ಎಲ್ಲರೂ ಸೇರಿ ಹೋಗೋಣ. ಇಲ್ಲೇ ನನ್ನ ತಮ್ಮದನ್ನ. ಫಸ್ಟ್ ನಾ ಡ್ರೆಸ್ ಚೇಂಜ್ ಮಾಡ್ತೀನಿ. ಸಫಿಷಿಯೆಂಟ್ ಅನ್ಸಾಕತ್ತಿಲ್ಲ ರೀ, ಬಟ್ಟೆ ಎಲ್ಲ ಒಂಥರ ಅನ್ಸತ್ತೆ, ಫೀಲ್ ಅನ್ಕಂಫರ್ಟೇಬಲ್ ಆಗತೈತಿ. ಫಸ್ಟ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡೋಣ. ಅದಾಗಿಂದ ಎಲ್ಲಿ ಹೋಗ್ತೀವಿ ಅಂತ ಪ್ಲಾನ್ ಹೇಳ್ತೀನಿ ಅಂತ. ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಟಿಕೆಟ್ ತೊಗೊಳ್ಬೇಕಾಕೈತಿ. ಸೊ ಅಲ್ಲೆಲ್ಲ ಭಾಳ ರಶ್ ಐತ್ರಿ ಫ್ಯಾಮಿಲಿ, ಅಲ್ಲಿ ನೋಡ್ಬೋದು. ಸೊ ಅಲ್ಲಿ ಬೇಡ ಅಂತ ನಾವು ಡೈರೆಕ್ಟ್ ಇಲ್ಲಿ ವಾಟ್ಸಪ್ ಥ್ರೂ ಮಾಡಾಕತ್ತ ನಮ್ಮ ತಮ್ಮ. ಸೊ ಇವಾಗ ಹೋಗೋಣ. ಫಸ್ಟ್ ನಂಗೆ ಇರಿಟೇಷನ್ ಆಗತ್ತೈತೆ ಡ್ರೆಸ್ ಒಂದು ಚೇಂಜ್ ಮಾಡಿಬಿಟ್ರೆ ಸಾಕು. ಸೊ ಡ್ರೆಸ್ ಚೇಂಜ್ ಮಾಡೋಣ. ಆ್ಯಂಡ್ ಇಷ್ಟಾಗೊಂದು ಪಬ್ಲಿಕ್ದಾಗೂ ಮಾತಾಡಕತ್ತೀನಿ. ಆ್ಯಂಡ್ ಇನ್ನೂ ಎಲ್ಲರೂ ನನ್ನ ನೋಡೋ ಟೈಮ್ದಾಗ ಮಾತಾಡೋಷ್ಟು ನಾನು ಬೆಳಿಬೇಕು. ಆದಷ್ಟು ಜಲ್ದಿ ಅದನ್ನೊಂದು ಮಾಡೋಣ. ಆ್ಯಂಡ್ ಐ ಲವ್ ಇಂಡಿಯಾ ಅಂತ ಹಾಕ್ಯಾರ. ಸೊ
ಅದೊಂದು ನೋಡಿ ಖುಷಿ ಆಯ್ತು. ಸೊ ನಾವು ಏನಾದ್ರು ಲಕ್ಸುರಿ ಲೈಫ್ ಲೀಡ್ ಮಾಡೋದು ಬೆಂಗಳೂರಿಗೆ ಬರ್ಬೇಕು, ಯಾಕಂದ್ರೆ ಈ ಥರ ಎಲ್ಲ ಅಡ್ಡಾಡ್ತೀವಿ. ಸೊ ಮಜಾ ಬರ್ತೈತೆ ಲೈಫ್ ಲೀಡ್ ಮಾಡೋಕೆ. ಬಟ್ ಅದ್ರ ತಕ್ಕಂಗೆ ಖರ್ಚು ಭಾಳ ಇರ್ತಾವೆ, ಮತ್ತು ಅದು ಮಾತ್ರ ಬೇರೆ ಐತಿ. ಸೊ ನೋಡೋದಲ್ಲ, ಇದಾಗಿತ್ತು ನನ್ನ ಇವತ್ತಿನ ಹಕ್ಕಿಕತೆ. ಆ್ಯಂಡ್ ಅದು ಯಾವುದಂದ್ರೆ ಇಲ್ಲಿ ಕಲಿತಾರೆ ಬೆಂಗಳೂರಿಗೆ ಜರ್ನಿ ಆ್ಯಂಡ್ ನನ್ನ ಎಕ್ಸಾಮ್ ಸೆಂಟ್ರಿಗೆ ಹೋಗೋದು ಎಲ್ಲ ಡೈಲಿ ಇದೇ ಥರ ಹೊಸ ಹೊಸ ಕಂಟೆಂಟ್ಗಳ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನೋಡೋ ಜವಾಬ್ದಾರಿ ಯಾವತ್ತಿದ್ರು ನಿಮ್ದೆ ಅಂತ ಹೇಳ್ತಾ ಈ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಬ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್. ಎಲ್ಲರೂ ಆರಾಮಿರಿಪ್ಪ. ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.